ಹಾಯ್ ರೀ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಬರ್ರಿ ಇವಾಗ ಲಾಗ್ ಚಾಲೂ ಮಾಡಿ ನೋಡ್ರಿ. ಟೈಮ್ ಬಂದು 9 ಗಂಟೆ ಆಗಿರ್ಬೇಕ್ರಿ. ಇವಾಗ ಶ್ರವಣ್ ಕುಮಾರನ್ನು ಶಾಲೆಗೆ ಕಳಿಸಿ ಬರ್ತೀನಿ, ಅಂಗನವಾಡಿಗೆ ಹೋಲ್ರಿ ಅವ. ಯಾಕಂದ್ರೆ ಮನ್ಯಾಗ ಸುಮ್ಮನೆ ದಾಂಧಲಿ ಮಾಡ್ಕೋತ ಕುಂದಿರ್ತಾನೆ ನೋಡ್ರಿ. ಯಾಕಂದ್ರೆ ಜಲ್ದಿ ಎದ್ದು ಒಂದು ಸ್ವಲ್ಪ ಜಲ್ದಿ ರಾಟಿ ಹೊಲಿದ್ನಂದ್ರೆ ಯಾವಾರ ಗಿರಾಕಿ ಬಂದ್ರಂದ್ರೆ ಮತ್ತು ರಾಟಿ ಹೊಲಿದು ಬಿಡೋದು ತೋರಿಸೋದು ಇದೇ ಆಗುತ್ತಲ್ರಿ. ಅದಕ್ಕಿಂತ ಜಲ್ದಿ ಎದ್ದು ರಾಟಿ ಹೊಲಿಬೇಕಂತೀನಿ ರೀ. ರಾಟಿ ಹೊಲಿಕ್ಕಿಂತ ಮೊದಲು ನಂದು ಟೈಲರಿಂಗು ಎಲ್ಲ ಅಷ್ಟು ಮೆಟ್ರಿಯಲ್ ಮನೆ ಜೋಡ್ಸಿನಲ್ರಿ. ತಳಗ ಬಟ್ಟೆ ಎಲ್ಲ ಹಾಗೆ ಇಟ್ಬಿಟ್ಟೀನಿ ರೀ. ಯಾವ ಹೊಲಿವು ಯಾವ ಮುಂದೆ ಯಾವ ಹಿಂದೆ ಗೊತ್ತೇ ಇಲ್ಲರಿ. ಎಷ್ಟು ಬಟ್ಟೆ ಭಾಳ ಬಿದ್ದವ್ರಿ, ಹೊಲಿಯೋಕ್ಕೂ ಆಗಿಲ್ಲರಿ. 8 ದಿನ ಊರಿಗೆ ಹೋದೀನಿ ರೀ. ಹಂಗಂದ್ರೆ ಬಟ್ಟೆ ತರಕಂತ 1 ದಿನ 2 ದಿನ ಹೋದೀನಿ ರೀ. ಒಂದಿನ ಹೋಗಿ ಅಲ್ಲಿ ನಮ್ಮ ಅವ್ವರ ಮನೆಗೆ ಹೋಗಿ ಆ ಹುಡುಗ ನಮ್ಮ ಶ್ರವಣ್ ಕುಮಾರ್ನ ಅಲ್ಲೇ ಬಿಟ್ಟು ಮತ್ತು ಚಡ್ಚನ್ಕೆ ಹೋಗಿ ಬಟ್ಟೆ ತಂದು ಮತ್ತು ಉಳಿವಿ ಮತ್ತು ಹೋಗಿ ಹುಡುಗನ ಕರ್ಕೊಂಬಂದೆ. ಮತ್ತು ಅಲ್ಲಿನೂ ಜಾತ್ರೆ ಇತ್ತು ರೀ, ಒಂದು ಮದುವೆ ಇತ್ತು. ಅಲ್ಲಿ ನಮ್ಮ ಅಕ್ಕನ ಮಗಳ ಮದುವೆ ಇತ್ತು ರೀ. ಎಲ್ಲ ಮುಗಿಸ್ಕೊಂಡು 8-10 ದಿನ ಹೋಗ್ಬಿಡ್ತು ಟೈಮು. ನನಗೆ ಹೊಲಿದ ಆಗಿಲ್ಲ ನೋಡ್ರಿ. 8-10 ದಿನ ಆತ್ರಿ, ಹೊಲಿದೇ ಇಲ್ಲ ರೀ. ಇದೇ ಬಟ್ಟೆದು ಆಗೈತೆ ರೀ. ಬಟ್ಟೆ ಗಿರಾಕಿ ಬರೋದು ತೋರಿಸೋದು ಇದೇ ಆಗೈತೆ ನೋಡ್ರಿ. ಇವತ್ತಿನಿಂದ ಹೊಲಿಬೇಕು ರೀ. ಹೊಲಿದು ಎಲ್ಲ ಹೊಲಿದ್ರೆ ನಮ್ಗೆ ನಡಿತೈತೆ ನೋಡ್ರಿ. ಎಲ್ಲ ಮಾಡಿದಾಗ ಹಂಗೆ ಇಟ್ಬಿಟ್ಟೀನಿ ರೀ. ಯಾವ ಹೊಲಿವು ಯಾವ ಹೊಲಿಲಾರು ಯಾರ್ಯಾರು ಏನೇನು ಅದಾವ ಅಂತ ನೋಡಕ್ಕೆ ನೋಡ್ರಿ. ಈಗ 8-10 ದಿನ ಆದರೆ ಎಲ್ಲ ಮರ್ತಂಗೆ ಆಗ್ಬಿಟ್ಟೈತೆ ರೀ. ಹೊಲಿಗೆ ಹಾಕೋದವು, ಪಿಕೋ ಹಾಕೋದವು ರೀ, ಮತ್ತು ಟಾಪ್ ಹಿಡಿವು ನೈಟಿ ಹೊಲಿಗೆ ಹಾಕೋ ಭಾಳ ಅದಾವೆ ರೀ. ಬಟ್ಟೆ ಇಷ್ಟು ಏನು ಇಲ್ಲಿ ಕಾಣುತ್ತಲ್ರಿ ಕುಟ್ರಿ, ಇವೆಲ್ಲ ಇಲ್ಲಿ ಇಡ್ತೀನಿ ಅಲ್ರಿ. ಹೊಲಿ ನೋಡ್ರಿ, ಅವು ಜಂಪರ್ ಬ್ಲೌಸ್ಗಳು ಹೊಲಿವು ನೋಡ್ರಿ ಅವು. ಯಾಕಂದ್ರೆ ಹಳ್ಳಿಯಾಗೂ ಏಟು ಹೊಲಿದ್ರೂ ಕೂಲಿನೇ ಬರಲ್ಲ ನೋಡ್ರಿ. ಬೇಕಾದಷ್ಟು ಹೊಲೀರಿ. ಒಂದು ಜಂಪರ್ಗೆ 50 ರೂಪಾಯಿ ಹೊಲಿತಾರೆ ಇಲ್ಲೆಲ್ಲ. ನಾನು 60 ಹೊಲಿತೀನಿ ರೀ. ಯಾಕಂದ್ರೆ ನನಗೂ ಹೊಲಿತೀನಲ್ರಿ, ನೀಟಾಗಿ ಹೊಲಿತೀವಲ್ರಿ ನಾವು. ಅವ್ರು ಅಳತೆ ಹೆಂಗೆ ಕೊಟ್ಟಿರ್ತಾರೆ ಅಳತೆ ಪ್ರಕಾರನ ಹೊಲಿದು ಬಿಟ್ರೆ ಚಂದ ಹೊಲಿದ್ರೆ ಏನೇ ಮೈ ಕೆಡ್ಸಲ್ಲ ಬಿಡು, ನೀಟಾಗಿ ಹೊಲಿತಾಳೆ, 10 ರೂಪಾಯಿ ಏನು ಮಾರಿ ನೋಡೋದು ಅಂತೇಳಿ ಇಲ್ಲೇ ಬರ್ತಾರೆ ನೋಡ್ರಿ. ಇಷ್ಟು ಹೊಲಿಗೆ ಹಾಕೋ ನೋಡ್ರಿ ನೈಟಿಗಳು ಇಲ್ಲೇ ತೊಗೊಂಡು ಇಲ್ಲೇ ಇಡಕ್ಕೆ ಕೊಟ್ಟು ಬಿಡ್ತಾರೆ ನೋಡ್ರಿ. ಯಾರಾದರೂ ನೀವು ಟೈಲರಿಂಗ್ ಕೆಲಸ ಮಾಡೋರಿದ್ರೆ ಬಟ್ಟೆ ಬಿಸ್ನೆಸ್ ಮಾಡ್ರಿ ಅಂತ ನಾ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಯಾಕಂದ್ರೆ ಇಲ್ಲೇ ಬಟ್ಟೆ ತೊಗೊಂಡು ಇಲ್ಲೇ ಟಿಚಿಂಗ್ ಮಾಡಕ್ಕೆ ಕೊಟ್ಟು ಬಿಡ್ತಾರಲ್ರಿ, ನಮಗೆ ಲಾಭ ಅನ್ಸುತ್ತೆ ನೋಡ್ರಿ. ಇಷ್ಟು ಏನು ಇಡ್ತೀನಲ್ರಿ, ಅಲ್ಲಿ ಪಿಕೋ ಹಾಕೋವು, ಟಾಪ್ ಹಿಡಿದು ನೈಟಿ ಹೊಲಿಗೆ ಹಾಕೋವು ಆ ಕಡೆ ಇಡಾಕತ್ತೀನಿ ರೀ. ಅದು ಪಿಕೋ ಮಿಷನ್ ನೋಡ್ರಿ. ಪಿಕೋ ಮಿಷನ್ ಮಗ್ಲ ಕಡೆ ಇಷ್ಟು ಇಡ್ತೀನಿ ರೀ. ಇವ್ನು ಹೊಲಿಗೆ ಹಾಕೋವು ಯಾಕಂದ್ರೆ ನಮ್ಗೆ ಗೊತ್ತಾಗತ್ತೆ ರೀ, ಇಷ್ಟು ಹೊಲಿಗೆ ಹಾಕೋವು ಇಷ್ಟು ಪಿಕೋ ಹಾಕೋವು ಅಂತೇಳಿ ನಮಗೆ ಗೊತ್ತಾಗ್ಬಿಡ್ತು ರೀ. ಇಲ್ಲೊಂದು ಪೇಪರ್ ಹಾಕಿ ಬ್ಲೌಸ್ ಏನು ಇಷ್ಟು ಹೊಲಿಯೋದವಲ್ರಿ ನೋಡ್ರಿ. ಧೂಳ ಪಾಳ ಕುಂದಿರ್ತಂತ ಪಿಕೋ ಮಿಷನ್ಗೆ ಒಂದು ಅರ್ಬಿ ಹಾಕಿಬಿಡ್ತೀನಿ ರೀ ನಾನು. ಯಾಕಂದ್ರೆ ಮಿಷನ್ಗಳಲ್ರಿ ಅದು. ಮತ್ತು ದೂಸೋದು ಕುಂತಂದ್ರೆ ಮತ್ತು ಹೊಲಿಗೆ ಸರಿಯಾಗಿ ಬೀಳಲ್ಲ ನೋಡ್ರಿ. ಯಾಕಂದ್ರೆ ರೋಡಿ ಮನೆ ಆಗುತ್ತಲ್ರಿ, ದೂಸುಗಳು ಭಾಳ ಕುಂದಿರ್ತೈತೆ ರೀ. ನಮ್ಮ ಮನೆ ಏನು ದೊಡ್ಡದಿಲ್ರಿ, ಇದ್ದಿದ್ರಾಗನೇ ಹತ್ಯಾಗನೇ ಇದು ಒಂದು 3 ಖಾನೆ ಮಾಡೈತೆ ರೀ. ಈ ಮಾಡಿದಾಗನೇ ನಾನು ಎಲ್ಲ ಟೈಲರಿಂಗ್ ಹೊಲಿವು ಇಟ್ಕೋತೀನಿ ನೋಡ್ರಿ. ಎಲ್ಲ ಈ ಕಡೆ ಈ ಪಡ್ಸಾಲಿ, ಹಳ್ಳಿ ಕಡೆ ಪಡ್ಸಾಲಿ ಅಂತಾರೆ ರೀ. ನಿಮ್ಮ ಪಡ್ಸಾಲಿ ಅಂದ್ರೆ ಗೊತ್ತಾಗುತ್ತಿಲ್ಲ ರೀ. ನೀವು ಸಿಟಿ ಕಡೆ ಹಾಲು ಅಂತೀರಿ, ನಾವು ಪಡ್ಸಾಲಿ ಅಂತೀವಿ ನೋಡ್ರಿ. ಈ ಕಡೆ ಹಳ್ಳಿ ಕಡೆ ಹಳ್ಳಿ ಭಾಷೆ ಅಲ್ರಿ. ಹಳ್ಳಿ ಭಾಷೆ ಒಂದು ಸ್ವಲ್ಪ ಫರ್ಕ್ ಆಗತ್ತೆ ನೋಡ್ರಿ ಸಿಟಿ ಭಾಷೆಕ್ಕಿಂತ. ಇಲ್ಲೇನು ಇಷ್ಟು ಇಡಾಕತ್ತೀನಲ್ರಿ, ಇಷ್ಟು ಹೊಲಿ ನೋಡ್ರಿ. ಒಬ್ರೊಬ್ರು 5, 6, 8 ಜಂಪರ್ ಅದ ನೋಡ್ರಿ. ಇವಿಷ್ಟು ನೋಡ್ರಿ ಕ್ಯಾರಿ ಬ್ಯಾಗ್ ಒಬ್ಬರು ನೋಡ್ರಿ. ಇವು ಒಮ್ಮೆ ಕೊಡ್ತಾರೆ, ಒಮ್ಮೆ ಯಾವಾಗಾರ ಹೊಲಿಯವ್ವ ನಿನ್ಗೆ ಸಡು ಆದಾಗ ನೀನು ಒಬ್ಬೇಕೆಲ್ಲ ಯಾವ್ದಂತ ಮಾಡ್ತಿ ಅಂತೇಳಿ ಒಮ್ಮೆ ಕೊಟ್ಟು ಹೋಗ್ಬಿಡ್ತಾರೆ ಅವರು. ನಾನು 1-2 ಹೊಲಕ್ಕೆ ಅವ್ರು ಕೊಡ್ತೀನಿ ರೀ ಎಲ್ಲರೂ. ಇದು ನೋಡ್ರಿ ಕುಬ್ಸ ಹೊಲಿ ಅಂತ್ಯಾರೆ. ಕುಬ್ಸ ಜಂಪರ್ ಥರನೇ ಹೊಲಿ ಅಂತ್ಯಾರೆ. ನನಗೇನು ಮುದುಕರು ಉಡ್ತಾರಲ್ರಿ ಹಳ್ಳಿಯಾಗ ಆ ಥರ ಕುಬ್ಸ ಕಲ್ತಿಲ್ಲ ರೀ ನಾನು. ಈಗ ಯಾರೂ ಉಟ್ಟು ನೋಡಲ್ರಿ, ಮುದುಕರು ಕಮ್ಮಿ ಎಲ್ಲ ಮುದುಕರು ಉಡ್ತಿದ್ರು ಮೊದಲು. ಇವೆಲ್ಲ ಹೊಲಿದು ನೋಡ್ರಿ ಕಾಳಜಿ ಗುಂಡಿ ಮಾಡ್ಬೇಕು ರೀ 3 ಜಂಪರ. ಹಾಗೆ ಹೊಲಿದು ಊರಿಗೆ ಹೋಗ್ಬಿಟ್ಟಿನಿ ರೀ. ಅವನು ಒಂದಿಷ್ಟು ಮಡಿಚಿಟ್ಟು ನೋಡ್ರಿ. ಇವಾಗ ಬರ್ರಿ ನೀವು ಯಾರಾದರೂ ಟೈಲರಿಂಗ್ ಕೆಲಸ ಮಾಡೋಕ್ಕಿದ್ರೆ ಯಾವುದೇ ಕೆಲಸ ಮಾಡಿರಿ ನೀಟಾಗಿ ಮೊದಲು ದಿನಕ್ಕೆ ಒಂದೇ ಬ್ಲೌಸ್ ಆಗಲ್ಲಕ್ರಿ, ನೀಟಾಗಿ ಹೊಲಿಯೋಕೆ ಕಲೀರಿ. ಎಷ್ಟು ನೀಟ್ ಹೊಲಿತೀರಿ ಅಷ್ಟು ನಿಮ್ಗೆ ಗಿರಾಕಿ ಕುಂದಿರ್ತಾವೆ ಅಂತ ಹೇಳ್ಬೋದು ನೋಡ್ರಿ. ಎಲ್ಲ ಹಂಗೆ ಮುದ್ದೆ ಮಾಡಿ ತುರ್ಕಿದ್ದೀನಿ ರೀ. ಈ ಜೀವ ಸಮಾಧಾನ ಆಕತ್ತೆ ನೋಡ್ರಿ ನೀಟಾಗಿ ಮಡಿಚಿಟ್ಟೆ. ಈಗ ಹಂಗಂದ್ರೆ ನೀಟಾಗಿ ಮಡ್ಚ್ಕೊಂಡು ನಮಗೂ ಕೆಲಸ ಮಾಡೋಕ್ಕೂ ಮನಸ್ಸು ಬರುತ್ತೆ ರೀ. ಆದರೆ ಈಗ ನೋಡ್ರಿ ಈ ಕಡೆ ಪಡ್ಸಾಲಾಗನೇ ಒಂದು ಕಡೆ ಬಟ್ಟೆ ಸ್ಟ್ಯಾಂಡ್ ಇಟ್ಟೀನಿ ರೀ. ಬಟ್ಟೆ ವ್ಯಾಪಾರದ್ದು ಇಟ್ಟೀನಿ ರೀ. ಅದು ಯಾಕಂದ್ರೆ ಒಂದೇ ಥರ ಆದ್ರೂ ನಮ್ಗೆ ಕಷ್ಟ ಆಗುತ್ತೆ ನೋಡ್ರಿ. 2 ಕೆಲಸ ಆದ್ರೆ ಅದು ರಾಟಿ ಹೊಲಿಯಕತ್ತ ಬಂದ್ರೂ ಬಿಟ್ಟು ಕೊಡ್ತೀನಿ ರೀ ನಾನು.
ಯಾಕಂದ್ರೆ ಮಾಡಲೇಬೇಕು ರೀ ಇವೆಲ್ಲ ಮನೆ ನೋಡ್ರಿ ಇವೆಲ್ಲ ಮತ್ತು ಇದು 3 ಮಾಡಕ್ಕೆ ಏನೈತೆ ರೀ ಬಟ್ಟೆ ಇಟ್ಕೊಂಡು ಒಲೆ ಇಟ್ಕೊಂಡ್ಕೇರಿ ಈ ಥರ ಅರ್ವಿ ಎಳ್ಕೊಂಡು ಹೊಲದ ಹಾಕೀನಿ ನೋಡ್ರಿ ನಾನೇ ಹೊಲದ ಹಾಕೀನಿ ರೀ ಮನ್ಯಾಗ. ಯಾಕಂದ್ರೆ ಧೂಳ ಪಾಳ ಕುಂದ್ರಲ್ಲ ನಮ್ಗೆ ಯಾವ ಥರ ಬಟ್ಟೆ ನೀಟಾಗಿ ಇಟ್ಕೊತೀವಿ ಅವರು ಮಂದಿಗೂ ಆ ಥರ ನೀಟಾಗಿ ಇಟ್ಟರೆ ಗಿರಾಕಿಗಳು ಬರ್ತಾರೆ ನೋಡ್ರಿ. ಇಲ್ಲಿ ನಾನು ಬ್ಲೌಸ್ ಹೊಲಿಯಾಕತ್ತಿದ್ದೀನಿ ರೀ ಅದನ್ನ ಅರ್ಧಕ್ಕೆ ಬಿಟ್ಟು ವಿಡಿಯೋ ಆದಷ್ಟು ನೀಟಾಗಿ ಮಾಡಿದ್ರೆ ಆತಂದು ಮಾಡಾಕತ್ತೀನಿ ನೋಡ್ರಿ. ಅದನ್ನ ನೀವು ಹೊಲಿಯಾಕತ್ತೀನಿ ರೀ ಆದರೂ ಜೀವ ಸಮಾಧಾನ ಆಗಲಿಲ್ಲ ರೀ. ಮೊದಲು ಯಾವಾಗ ಅದನ್ನು ನೀಟ್ ಮಾಡ್ಯಾನು ಅನ್ಸಕತ್ರಿ. ಹೊಲಿದ ಬಿಟ್ಟು ನೀಟ್ ಮಾಡ್ಕೊಂಡ್ಬಿಟ್ಟಿನಿ ರೀ ಅದನ್ನು. ನಮಗೆ ಎಷ್ಟೇ ಕಷ್ಟ ಬರಲಿ ನಾವು ಧೈರ್ಯದಿಂದ ನುಗ್ಗಬೇಕಂತ ಹೇಳ್ತೀನಿ ನೋಡ್ರಿ. ಬೇಕಾದಷ್ಟು ಕಷ್ಟ ಬರಲಿ ಕಷ್ಟ ಯಾರಿಗೆ ಏನು ಕಷ್ಟ ಮನುಷ್ಯರಿಗೆ ಬರಲ್ಲ ಮರಕ್ಕೆ ಬರ್ತಂತಾರೆ ನೋಡ್ರಿ ಹಳ್ಳಿ ಕಡೆ. ಆ ಥರ ಏನು ರೀ ಮನುಷ್ಯರಿಗೆ ಬರುತ್ತೆ ರೀ ಕಷ್ಟ. ಯಾರಿಗೆ ಕಷ್ಟ ಇಲ್ಲ ಅಂದ್ರಿ ಎಲ್ಲರಿಗೂ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ ರೀ. ಆದ್ರೆ ಒಬ್ರಿದು ಕಾಣತ್ತೆ ರೀ ಒಬ್ರ ಕಣ್ಣಿಗೆ ಕಾಣಲ್ಲ ರೀ. ಒಳಗೆ ಎಲ್ಲ ಥರ ಸಾವುಕಾರ್ರಿದ್ದಾಗ ಒಂದು ಕಷ್ಟ ಇಲ್ಲರಾಗ ಒಂದು ಕಷ್ಟ. ಒಬ್ರೊಬ್ರಿಗೆ ರೊಕ್ಕ ರೂಪಾಯಿ ಎಲ್ಲ ಇರುತ್ತೆ ರೀ ಅವ್ರಿಗೇನು ಕಷ್ಟ ಇರಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಅವ್ರಿಗೂ ಒಂಥರ ಕಷ್ಟ ಇದ್ದೇ ಇರುತ್ತೆ ನೋಡ್ರಿ. ಅದಕ್ಕೆ ರೀ ನಾ ಏನು ಹೇಳ್ತೀನಿ ಅಂದ್ರೆ ಎಲ್ಲರೂ ಕಷ್ಟ ಎಷ್ಟು ಬೇಕಾದಷ್ಟು ಕಷ್ಟ ಬರಲಿ ಧೈರ್ಯ ಒಂದು ಮಾಡ್ಬೇಕು ನೋಡ್ರಿ. ಧೈರ್ಯನೇ ಒಂದು ಕಾರಣ ಅಂತ ನಾ ಹೇಳ್ತೀನಿ ನೋಡ್ರಿ. ನಾ ಮಾಡೋದು ಧೈರ್ಯ ನೋಡ್ರಿ. ಬೇಕಾದಷ್ಟು ಕಷ್ಟ ಬರಲಿ ನಾವು ದುಡಿದು ನಾವು ತಿಂದ್ರೆ ಯಾವುದೂ ಕಷ್ಟ ಅಲ್ಲ ನೋಡ್ರಿ. ಮುಂದೆ ನಮಗೆ ಏನೋ ಒಂದು ಸಮಸ್ಯೆ ಬಂದರೂ ನಾವು ದುಡಿತೀವಿ ನಾವು ತಿಂತೀವಿ ಅನ್ನೋದು ಒಂದು ಧೈರ್ಯ ಇರುತ್ತೆ ನೋಡ್ರಿ. ನಾನು ಮೊದಲೇ ನೋಡ್ರಿ ಶಾಲೆ ಬಿಟ್ಟಾಗನೇ ಟೈಲರಿಂಗ್ ಇಂಟ್ರೆಸ್ಟ್ ಇತ್ತು. ನಾನು ಟೈಲರಿಂಗ್ ಕಲಿಬೇಕಂತೆ ಕಲಿತೀನಿ ರೀ. ಅದು ಯೂಸ್ ಆಯ್ತು ನೋಡ್ರಿ ನನಗೆ. ಬಟ್ಟೆ ವ್ಯಾಪಾರನೂ ಯೂಸ್ ಆಯ್ತು ರೀ.